ಮಾಧ್ಯಮದ ಸ್ನೇಹಿತರೆ, ಕರ್ನಾಟಕ ರಾಜ್ಯದಲ್ಲಿ ಯಾರ ಸರ್ಕಾರ ನಡೀತಿದೆ ಮತ್ತು ಯಾರಿಗಾಗಿ ಸರ್ಕಾರ ನಡೀತಿದೆ, ಇದು ನಮ್ಮ ಪ್ರಶ್ನೆ. ಕರ್ನಾಟಕ ರಾಜ್ಯದ ಈ ಸರ್ಕಾರದ ಬಾರುಕೋಲು ಅನ್ನಿ ಅಥವಾ ಮೂಗುದಾರ ಅನ್ನಿ, ಆ ಮೂಗುದಾರ ಎಲ್ಲಿದೆ? ಕೆ.ಸಿ. ವೇಣುಗೋಪಾಲ್ ಅವರು ಕರ್ನಾಟಕ ರಾಜ್ಯದ ವಿಚಾರಗಳಲ್ಲಿ ಮೂಗು ತೂರಿಸ್ತಾರೆ, ಟ್ವೀಟ್ ಮಾಡ್ತಾರೆ, ಸರ್ಕಾರ ಹೇಗೆ ನಡೆಸಬೇಕು ಅನ್ನುವಂಥ ಕಿವಿ ಮಾತನ್ನು ಸರ್ಕಾರಕ್ಕೆ ಹೇಳ್ತಾರೆ. ಅವ್ರದ್ದೇ ರಾಜ್ಯದ ಪಿಣರಾಯಿ ವಿಜಯನ್ ಕರ್ನಾಟಕದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಹೇಗೆ ನಡೆಸಬೇಕು ಅನ್ನುವಂಥ ನಿರ್ದೇಶ ಕೊಡುವವರು ಯಾರು? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ, ಅವರ ಮಂತ್ರಿಮಂಡಲಕ್ಕೆ ಸಾಂವಿಧಾನಿಕವಾಗಿ ಸರ್ಕಾರ ನಡೆಸೋಕ್ಕೆ ಹಕ್ಕು ಇದೆಯೋ ಇಲ್ವೋ, ಶಕ್ತಿ ಇದೆಯೋ ಇಲ್ವೋ, ಇದು ನಮ್ಮ ಪ್ರಶ್ನೆ ಇದೆ. ಸಹಜವಾಗಿ ಕೋಗಿಲು ಅಕ್ರಮ ವಲಸಿಗರನ್ನು ನೋಟಿಸ್ ಕೊಟ್ಟು 167 ಮನೆಗಳನ್ನು ತೆರವುಗೊಳಿಸುವುದನ್ನು ಸರ್ಕಾರ ಮಾಡ್ತು. ತುಂಬ ಒಳ್ಳೆಯ ಕೆಲಸ. ಅವರಿಗೆ ಪದೇ ಪದೇ ನೋಟಿಸ್ ಹೋಗಿದೆ. ಅಲ್ಲಿ ಯಾರು ಶೆಡ್ ಹಾಕ್ಕೊಂಡಿದ್ದಾರೆ ಇದು ಅಕ್ರಮ ಅಂತ ಹೇಳಿದೆ. ಯಾವ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಿಗೆ, ಘನ ತ್ಯಾಜ್ಯ ನಿರ್ವಹಣೆಗಾಗಿ ಅಲ್ಲಿ ಜಮೀನನ್ನು DC ಅವರು ಕೊಟ್ಟಿದ್ದರು. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟಿನ ಕೆಲಸ ಅಲ್ಲಿ ನಡೀತಾ ಇತ್ತು. ಅಲ್ಲಿ ಯಾರೋ ಅಕ್ರಮ ವಲಸಿಗರು ಬರ್ತಾರೆ, ಶೆಡ್ ಹಾಕ್ಕೊತಾರೆ. ಆ ಶೆಡ್ಡನ್ನು ಕಾನೂನುಬದ್ಧವಾಗಿ ತೆರವುಗೊಳಿಸುವುದನ್ನು ಸರ್ಕಾರ ಮಾಡ್ತು. ಆದರೆ ಇದನ್ನು ಕೆ.ಸಿ. ವೇಣುಗೋಪಾಲ್ ಪ್ರಶ್ನೆ ಮಾಡ್ತಾರೆ, ಸೂಚನೆ ಕೊಡ್ತಾರೆ. ಇದನ್ನು ಪಿಣರಾಯಿ ವಿಜಯನ್ ಪ್ರಶ್ನೆ ಮಾಡ್ತಾರೆ, ಒತ್ತಡ ತರ್ತಾರೆ. ಅಂದರೆ ಕೇರಳದ ಚುನಾವಣೆಯ ಕಾವು ಕರ್ನಾಟಕದಲ್ಲಿ ಏನು ಕೆಲಸ ಮಾಡ್ತಾ ಇದೆ? ಒಂದು ಕಡೆ UDF ಅವರು, ಇನ್ನೊಂದು ಕಡೆ LDF ಅವರು. ಕರ್ನಾಟಕದಲ್ಲಿ ಹೇಗೆ ಸರ್ಕಾರ ನಡೆಸಬೇಕು, ಹೇಗೆ ಅಕ್ರಮ ವಲಸಿಗರನ್ನು ಆಚೆ ಹಾಕಬೇಕೋ ಬೇಡವೋ, ಇದನ್ನು UDF ಮತ್ತು LDF ನಿರ್ಧಾರ ಮಾಡ್ತಾ ಇದೆ. ಇದು ಇಂಡಿ ಅಲಯನ್ಸು. ನಾನು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇರುವಂಥದ್ದು, ಈ ವಲಸಿಗರು ಯಾರು? ಮೊನ್ನೆ ನೀವು 167 ಮನೆಗಳನ್ನು ತೆರವುಗೊಳಿಸಿದವರು ಯಾರು? ನಾನು ಹೆಬ್ಬಾಳದ ಅಮ್ಮಿನಕೆರೆ ಗ್ರಾಮಕ್ಕೆ ಹೋಗಿದ್ದೆ ಹಿಂದೆ, ನೀವೆಲ್ಲರೂ ಕೂಡ ಬಂದಿದ್ರಿ. ಅಲ್ಲಿ ಯಾರಿದ್ರು? ಅವರೆಲ್ಲರ ಆಧಾರ್ ಕಾರ್ಡು ಮತ್ತು ವೋಟರ್ ID ಚೆಕ್ ಮಾಡಿದಾಗ ಅವರೆಲ್ಲರೂ ಕೂಡ ವೆಸ್ಟ್ ಬೆಂಗಾಲಿಂದ, ಪಶ್ಚಿಮ ಬಂಗಾಳದಿಂದ ಬಂದವರು. ಅಲ್ಲಿ ಕೂಡ ಕರೆಕ್ಟ್ ಅಡ್ರೆಸ್ ಇಲ್ಲ. ಬೆಂಗಳೂರಿನ ಕಮಿಷನರ್ಗೆ, ಪೊಲೀಸ್ ಕಮಿಷನರ್ಗೆ ನಾನು ಪತ್ರ ಬರೆದೆ. ಈ ಅಮ್ಮಿನಕೆರೆಯಲ್ಲಿ, ಹೆಬ್ಬಾಳದ ಅಮ್ಮಿನಕೆರೆಯಲ್ಲಿ ವಾಸ ಮಾಡುವವರು ಯಾರು? ಇವರಿಗೆ ಕರೆಕ್ಟಾದ ಅಡ್ರೆಸ್ ಇಲ್ಲ, ಅಕ್ರಮ ಚಟುವಟಿಕೆಗಳನ್ನು ಇಲ್ಲಿ ಮಾಡ್ತಾರೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಸವನ್ನು ರಾಶಿ ಹಾಕ್ಕೊಂಡಿದ್ದಾರೆ. ಅಕ್ಕಪಕ್ಕದ ಊರಿನವರಿಗೆ ಅದು ಆರೋಗ್ಯಕ್ಕೆ ಸಮಸ್ಯೆ ಆಗುವ ರೀತಿಯಲ್ಲಿ ಅಲ್ಲಿ ಸುಡ್ತಾ ಇದ್ದಾರೆ ವೈರ್ಗಳನ್ನು, ಕೇಬಲ್ಗಳನ್ನು. ಇದರ ಬಗ್ಗೆ ಕ್ರಮ ಕೈಗೊಳ್ಳಿ ಅನ್ನುವಂಥದ್ದನ್ನು ನಾನು ಹೇಳಿದ್ದೆ. ಅದೇ ರೀತಿಯ ಅಕ್ರಮ ವಲಸಿಗರು ಇವತ್ತು ಕೋಗಿಲಲ್ಲಿ ಮನೆಯನ್ನು, ಶೆಡ್ಡನ್ನು ತೆರವುಗೊಳಿಸಿರುವಂಥದ್ದು. ಬೆಂಗಳೂರಿನ ವಾಸಿಂ ಬಡಾವಣೆ, ಬೆಂಗಳೂರಿನ ಫಕೀರ್ ಬಡಾವಣೆ, ಇಲ್ಲಿ ಯಾರಿದ್ದಾರೆ? ಡೆಲ್ಲಿಯ ಒತ್ತಡಕ್ಕೆ ಮಣಿದು, ಪಕ್ಕದ ರಾಜ್ಯದ ಒತ್ತಡಕ್ಕೆ ಮಣಿದು ಇವತ್ತು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಒಟ್ಟಿಗೆ ಮೀಟಿಂಗ್ ಮಾಡ್ತಾರೆ. ಭಾಳ ದಿನದಿಂದ ಪರಸ್ಪರ ಒಟ್ಟಿಗೆ ಇಲ್ಲ ಅವರು. ಆದರೆ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳೋದಕ್ಕಾಗಿ ಒಬ್ಬರು, ಕುರ್ಚಿಯನ್ನು ಪಡೆಯುವುದಕ್ಕಾಗಿ ಒಬ್ಬರು ಕಾಂಪಿಟೇಷನ್ ಮೇಲೆ
ಡೆಲ್ಲಿ ಹೈಕಮಾಂಡನ್ನು ಪ್ಲೀಸ್ ಮಾಡೋದಕ್ಕಾಗಿ ಒಟ್ಟಿಗೆ ಮೀಟಿಂಗ್ ಮಾಡಿದ್ರು. ಏನು ನಿರ್ಧಾರ ತಗೊಂಡ್ರು? ಯಾವ ಅಕ್ರಮ ವಲಸಿಗರು ಅಲ್ಲಿಂದ ಇವತ್ತು ಶೆಡ್ಡನ್ನು ತೆರವು ಮಾಡಿದ್ದೀವಿ, ಆ ತೆರವು ಮಾಡಿದಂಥ ಶೆಡ್ಗೆ ನಾವು ಮತ್ತೆ ಮನೆಯನ್ನು ಬೈಯಪ್ಪನಹಳ್ಳಿಯಲ್ಲಿ ಕೊಡ್ತೀವಿ. ಯಾರಪ್ಪ ಅವರು? ಯಾವಾಗ ಅರ್ಜಿ ಸಲ್ಲಿಸಿದ್ರು? ಕರ್ನಾಟಕ ರಾಜ್ಯದಲ್ಲಿ ಅರ್ಜಿ ಸಲ್ಲಿಸಿದವರ ಗತಿ ಏನು? ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಉತ್ತರ ಕರ್ನಾಟಕದ ಜನ ಬೆಂಗಳೂರಿಗೆ ಬಂದು ನೆಲೆಸಿದ್ದಾರೆ. ಇಲ್ಲಿ ಅಭಿವೃದ್ಧಿ ಕೆಲಸಗಳಲ್ಲಿ ಅವರು ಪಾಲುದಾರರಾಗಿದ್ದಾರೆ. ಯಾರೋ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಾರೆ, ಯಾರೋ ಮನೆ ಕೆಲಸ ಮಾಡ್ತಾರೆ, ಯಾರೋ ಪಾರ್ಕ್ಗಳನ್ನು ನೋಡ್ಕೊತಾ ಇದ್ದಾರೆ, ಶೆಡ್ಗಳು ಹಾಕೊಂಡು ಅವರು ಜೀವನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸ್ವಂತ ವಾಸಿಗರು 10 ವರ್ಷಗಳಿಂದ BDAಗೆ, BBMPಗೆ, ಸ್ಲಮ್ ಬೋರ್ಡಿಗೆ, ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದಾನೆ. ಆದರೆ ಮನೆ ಅಲೋಕೇಶನ್ ಯಾರಿಗೂ ಆಗಿಲ್ಲ. ಆದರೆ ಯಾರು ಅಕ್ರಮ ವಲಸಿಗರಿದ್ದಾರೆ ಪಕ್ಕದ ರಾಜ್ಯದವರು ಕಮೆಂಟ್ ಮಾಡಿದ್ರು, ಕೇಸುಗೂ ವೇಣುಗೋಪಾಲ್ ಹೇಳಿದ್ರು, ಇದಕ್ಕೆ ತಕ್ಷಣ ಅವರಿಗೆ ಮನೆ ಅಲಾಟ್ ಆಗುತ್ತೆ. ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಭೂಮಿಯಲ್ಲಿ ಅಕ್ರಮವಾಗಿ ವಲಸೆ ನಿಂತುಕೊಂಡ್ರೆ ಅವರಿಗೆ ಮನೆ ಸಿಗುತ್ತೆ. ಈ ಸಂದೇಶ ಇವತ್ತು ಹೋಗಿದೆ. ನೀವೇನು ಮಾಡಕ್ಕೆ ಹೊರಟಿದ್ದೀರಿ? ಕರ್ನಾಟಕ ರಾಜ್ಯದಲ್ಲಿ ನೀವು ಏನು ಮಾಡಕ್ಕೆ ಹೊರಟಿದ್ದೀರಿ? ಯಾರಿಗೆ ಮನೆ ಸಿಗಬೇಕು? ಇವರು ಯಾವಾಗ ಅರ್ಜಿ ಸಲ್ಲಿಸಿದ್ರು? ಮುಖ್ಯಮಂತ್ರಿಗಳು ಹೇಳ್ತಾರೆ ಅವರಿಗೆ 1 ಲಕ್ಷ ಪರಿಹಾರ ಕೊಡ್ತೀವಿ, 5 ಲಕ್ಷ BBMP ಕೊಡುತ್ತೆ. ಜಮೀರ್ ಖಾನ್ ಬಹಳ ಮುಂದೆ ಹೋಗಿ ನಾನು ಅವರಿಗೆ ಮನೆ ಅಲಾಟ್ ಮಾಡ್ತೀನಿ, ಅವರಿಗೆ ಬೀಗದ ಕೈ ಕೊಡ್ತೀನಿ. ಯಾರಿಗೆ ಬೀಗದ ಕೈ ಕೊಡ್ತೀರಿ ನೀವು? ಕನ್ನಡಿಗರಿಗೆ ಕರ್ನಾಟಕದಲ್ಲಿ 16 ವರ್ಷಗಳಿಂದ ನೆಲೆಸಿರುವವರಿಗೆ, ಬೆಂಗಳೂರಲ್ಲಿ ನೆಲೆಸುವವರಿಗೆ ಎಷ್ಟು ಮನೆ ಕೊಟ್ರಿ ನೀವು? ಅವರಿಗೆ ಬೀಗದ ಕೈ ಯಾವಾಗ ಕೊಡ್ತೀರಿ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.